ನೀವು ಮೂಲ ನಕ್ಷತ್ರದ 1, 2, 3 ಮತ್ತು 4ನೇ ಪಾದ, ಪೂರ್ವಾಷಾಢ ನಕ್ಷತ್ರದ 1, 2, 3 ಮತ್ತು 4ನೇ ಪಾದಗಳು, ಉತ್ತರಾಷಾಢ ನಕ್ಷತ್ರದ ಮೊದಲನೇ ಪಾದದಲ್ಲಿ ಜನಿಸಿದ್ದಲ್ಲಿ ನಿಮ್ಮದು ಧನು ರಾಶಿ ಆಗುತ್ತದೆ. ನಿಮ್ಮ ಹೆಸರಿನ ಮೊದಲ ಅಕ್ಷರವು ಎ, ಯೋ, ಬ ಅಥವಾ ಬಿ ಆದಲ್ಲಿ ಮೂಲ ನಕ್ಷತ್ರ, ಬು, ಧ, ಭ ಮತ್ತು ಢ ಆದಲ್ಲಿ ಪೂರ್ವಾಷಾಢ ನಕ್ಷತ್ರ ಹಾಗೂ ಬೆ ಆದಲ್ಲಿ ಉತ್ತರಾಷಾಢ ನಕ್ಷತ್ರ ಹಾಗೂ ಧನು ರಾಶಿ ಆಗುತ್ತದೆ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ರಾಶಿ ಚಕ್ರದಲ್ಲಿ ಧನು ರಾಶಿಯು 9ನೇ ರಾಶಿ ಆಗಿರುತ್ತದೆ. ಈ ರಾಶಿಗೆ ಸೇರಿದವರು ಸಾಮಾನ್ಯವಾಗಿ ಸತ್ಯ ಏನು ಹುಡುಕುವ, ಅರಿಯುವ, ಅನ್ವೇಷಣೆ ಮಾಡುವ ಸ್ವಭಾವ ಹೊಂದಿರುತ್ತಾರೆ. ವಿಶ್ರಾಂತಿಯೇ ಬೇಡ ಎನ್ನುತ್ತಾ ಸದಾ ಕನಸಿನ ಬೆನ್ನು ಹತ್ತುವ ಸ್ವಭಾವ ಇವರದು. ಸ್ವತಃ ಒಳ್ಳೆಯತನ ಇಷ್ಟಪಡುತ್ತಾರೆ. ಇತರರಿಗೂ ಒಳ್ಳೆಯದಾಗಲಿ ಎಂದು ಬಯಸುತ್ತಾರೆ. ಸಹಾನುಭೂತಿ ಇವತ ಮತ್ತೊಂದು ಎದ್ದು ಕಾಣುವ ಗುಣ. ಆದರೆ ತಮಗೆ ಒಳಿತಾಗಲಿ ಎಂದು ಆಪ್ತರು ನೀಡುವ ಸಲಹೆಗಳನ್ನು ನಿರ್ಲಕ್ಷಿಸುವುದು ಇವರ ಸ್ವಭಾವದ ಕಪ್ಪು ಚುಕ್ಕೆಯಂತೆ ಭಾಸವಾಗುತ್ತದೆ. ಧನು ರಾಶಿಯ ಜನರು ಧೈರ್ಯಶಾಲಿಗಳು, ಉದಾರ ಸ್ವಭಾವವನ್ನು ಹೊಂದಿರುತ್ತಾರೆ. ಸಂಸ್ಕೃತಿ, ಬೌದ್ಧಿಕತೆ, ಸೃಜನಶೀಲ ಚಟುವಟಿಕೆಗಳಲ್ಲಿ ವಿಶೇಷ ಆಸಕ್ತಿ ಹೊಂದಿರುತ್ತಾರೆ. ಬಹಿರಂಗವಾಗಿ ಮಾತನಾಡುವುದು ಟೀಕೆಗೆ ಗುರಿಯಾಗುತ್ತದೆ. ಅವರು ಉದಾರ ಹೃದಯಿಗಳು, ಸ್ವಾವಲಂಬಿಯಾಗಲು ಪ್ರಯತ್ನಿಸುತ್ತಾರೆ. ಪ್ರಕೃತಿ ಪ್ರೇಮಿಗಳು ಹೌದು. ನಿರ್ಭೀತ ಸ್ವಭಾವದಿಂದಾಗಿ ತಮ್ಮ ಕಾರ್ಯಗಳನ್ನು ಸುಲಭವಾಗಿ ನಿರ್ವಹಿಸುತ್ತಾರೆ. ನಿಷ್ಠೆ ಮತ್ತು ತಾತ್ವಿಕ ಚಿಂತನೆಯು ಇವರ ಸ್ವಭಾವದಲ್ಲಿ ಮೇಳೈಸಿರುತ್ತದೆ. ಈ ರಾಶಿಯಲ್ಲಿ ಜನಿಸಿದ ಸ್ತ್ರೀಯರಲ್ಲಿ ಧೈರ್ಯದ ಸ್ವಭಾವ ಹೆಚ್ಚಾಗಿರುತ್ತದೆ. ಎದುರಾಗುವ ಯಾವುದೇ ಸಮಸ್ಯೆಗಳಿಗೆ ಸುಲಭ ರೀತಿಯಲ್ಲಿ ಪರಿಹಾರವನ್ನು ಕಂಡುಹಿಡಿಯಬಲ್ಲರು. ಆದರೆ ಹಲವು ಕಾರಣಗಳ ಸಲುವಾಗಿ ತಂದೆ ತಾಯಿಯಿಂದ ದೂರವಿರಬೇಕಾಗುತ್ತದೆ. ಅಣ್ಣ ತಮ್ಮಂದಿರಲ್ಲಿ ಹೆಚ್ಚಿನ ಗೌರವ ಇರುತ್ತದೆ. ಜನರ ಜೊತೆ ಅತಿ ವಿಶ್ವಾಸದಿಂದ ಬೆರೆಯುವರು. ಇವರಿಂದ ಸಹಾಯ ಪಡೆದವರೇ ಇವರ ಬಗ್ಗೆ ಇಲ್ಲಸಲ್ಲದ ಅಪಾದನೆ ಮಾಡುತ್ತಾರೆ. ಕಲಿಯುವ ಆಸೆ ಇದ್ದರೂ ವಿದ್ಯಾಭ್ಯಾಸದಲ್ಲಿ ಪರಿಪೂರ್ಣತೆ ಇರುವುದಿಲ್ಲ. ಆರೋಗ್ಯದಲ್ಲಿ ಏರಿಳಿತ ಕಂಡುಬರುತ್ತದೆ. ಇವರ ಒಳ್ಳೆಯ ಪ್ರಯತ್ನದಿಂದ ಸಂಸಾರದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿರುತ್ತದೆ. ಕುಟುಂಬದ ಐಕ್ಯತೆಗಾಗಿ ಯಾವುದೇ ತ್ಯಾಗಕ್ಕೂ ಸಿದ್ಧರಾಗುತ್ತಾರೆ. ಇವರಲ್ಲಿನ ಹೊಂದಾಣಿಕೆಯ ಗುಣವು ಎಲ್ಲರ ಮನಸ್ಸನ್ನು ಗೆಲ್ಲುತ್ತದೆ. ಧನು ರಾಶಿಯಲ್ಲಿ ಸೂರ್ಯನೊಂದಿಗೆ ಜನಿಸಿದವರು ತಮಾಷೆಯ, ಹಾಸ್ಯಮಯ ಮತ್ತು ಅವರು ತಮ್ಮ ಸಂಬಂಧಗಳನ್ನು ವಿನೋದ ಮತ್ತು ನಿರಾತಂಕವಾಗಿ ಆನಂದಿಸುತ್ತಾರೆ. ಅವರು ತಮ್ಮ ಭಾವೋದ್ರಿಕ್ತ, ಅಭಿವ್ಯಕ್ತಿಶೀಲ ಸ್ವಭಾವಕ್ಕೆ ತಕ್ಕಂತೆ ಮುಕ್ತ ಮನಸ್ಸಿನ ಪಾಲುದಾರರನ್ನು ಹುಡುಕುತ್ತಿದ್ದಾರೆ. ಹೊಸ ಮತ್ತು ಉತ್ತೇಜಕವಾದದನ್ನು ಪ್ರಯತ್ನಿಸುವ ಮನಸ್ಥಿತಿಯಲ್ಲಿ ಯಾವಾಗಲೂ. ಸ್ನೇಹ ಮತ್ತು ಪ್ರೀತಿಯ ನಡುವಿನ ರೇಖೆಯನ್ನು ಗುರುತಿಸಲು ಅವರಿಗೆ ಕಷ್ಟವಾಗುತ್ತದೆ. ಜೊತೆಗೆ ಪ್ರೀತಿ ಮತ್ತು ಲೈಂಗಿಕ ಸಂಬಂಧಗಳ ನಡುವೆಯೂ ಇವರಿಗೆ ಇದೇ ಸಮಸ್ಯೆ ಇದೆ. ಧನು ರಾಶಿಯ ಪಾಲುದಾರರು ತಮ್ಮ ಸಂಬಂಧವನ್ನು ಅನುಮತಿಸಲು ಸಿದ್ಧರಿದ್ದರೆ ಧನು ರಾಶಿಯ ಹೊಂದಾಣಿಕೆ ಬದಲಾವಣೆ ಮತ್ತು ವೈವಿಧ್ಯತೆಯನ್ನು ಅವಲಂಬಿಸಿರುತ್ತದೆ. ಈ ರಾಶಿಯಲ್ಲಿ ಜನಿಸಿದ ಪುರುಷರು ಸಾರ್ವಜನಿಕರಿಗೆ ಅನುಕೂಲವಾಗುವ ಕೆಲಸಗಳನ್ನು ಮಾಡುತ್ತಾರೆ. ಸುಗಮ ಜೀವನಕ್ಕೆ ಸಂಬಂಧಿಸಿದ ಬಹುತೇಕ ಎಲ್ಲ ವಿಷಯಗಳನ್ನು ಇವರು ಅರಿತುಕೊಂಡಿರುತ್ತಾರೆ. ಹೊಂದಿಕೊಂಡು ಬಾಳುವುದು ಇವರಲ್ಲಿರುವ ವಿಶೇಷ ಗುಣ. ಸಂಗೀತ ನಾಟ್ಯವನ್ನು ಅಭ್ಯಾಸ ಮಾಡದಿದ್ದರೂ ಅದರಲ್ಲಿ ಆಸಕ್ತಿ ಇರುತ್ತದೆ. ತಂದೆ ತಾಯಿಗಳ ಮೇಲೆ ವಿಶೇಷವಾದ ಪ್ರೀತಿ ಇರುತ್ತದೆ. ಬಂಧು ಬಳಗದವರ ಬಗ್ಗೆ ಒಳ್ಳೆಯ ಅಭಿಪ್ರಾಯವಿದ್ದರೂ ಇವರ ಗೌರವಕ್ಕೆ ಧಕ್ಕೆ ಬಂದರೆ ಅವರಿಂದ ದೂರವಾಗುತ್ತಾರೆ. ಅಜೀರ್ಣದಿಂದ ಬಳಲುವ ಇವರು ಆಹಾರ ಕ್ರಮದಲ್ಲಿ ಕಟ್ಟುನಿಟ್ಟಾಗಿರುತ್ತಾರೆ. ಧನು ರಾಶಿಯವರು ತಮ್ಮ ಸಂಗಾತಿಯನ್ನು ಬೌದ್ಧಿಕವಾಗಿ ಬಯಸುತ್ತಾರೆ. ಸಾಕಷ್ಟು ಶಾಂತವಾಗಿದ್ದರೆ ಅದೇ ಸಮಯದಲ್ಲಿ ದೃಢವಾಗಿರುತ್ತಾರೆ. ಅವರ ಅಭಿಪ್ರಾಯಗಳು ಮತ್ತು ಆಯ್ಕೆಗಳ ಬಗ್ಗೆ ನಿರ್ದಿಷ್ಟವಾಗಿರಬೇಕು. ಬಹುತೇಕ ಯಾರನ್ನಾದರೂ ಗೌರವಿಸುವ ಸಾಮರ್ಥ್ಯದೊಂದಿಗೆ ಅವರ ಜೀವನದಲ್ಲಿ ಬರುವ ಜನರಲ್ಲಿ ಯಾವಾಗಲೂ ಉತ್ತಮವಾದದ್ದನ್ನು ನಿರೀಕ್ಷಿಸುತ್ತಾರೆ. ಇದು ನಂಬಿಕೆ ಮತ್ತು ನಿರಾಶೆಯ ಸಂಕೇತವಾಗಿದೆ.
ಇದು ರಾಶಿಚಕ್ರದ ಅತ್ಯಂತ ಸಕಾರಾತ್ಮಕ ಮತ್ತು ಮೋಜಿನ ಚಿಹ್ನೆಗಳಲ್ಲಿ ಒಂದಾಗಿದೆ. ಇವರು ಸ್ನೇಹಿತರಲ್ಲಿ ಜನಪ್ರಿಯವಾಗಿದ್ದು ಸಾಮಾಜಿಕ ಸಂಪರ್ಕಗಳ ವ್ಯಾಪಕ ವಲಯವನ್ನು ಸೃಷ್ಟಿಸುತ್ತದೆ. ಅವರು ಜೀವನ ಮತ್ತು ಸಂಸ್ಕೃತಿಯ ವೈವಿಧ್ಯತೆಯನ್ನು ಆನಂದಿಸುತ್ತಾರೆ, ತಮ್ಮನ್ನು ವಿಭಿನ್ನ ಜನರೊಂದಿಗೆ ಸುತ್ತುವರೆದಿರುತ್ತಾರೆ ಮತ್ತು ಜಗತ್ತಿನಾದ್ಯಂತ ಸ್ನೇಹಿತರಾಗುತ್ತಾರೆ. ಉದಾರ ಮತ್ತು ದಯೆಯ ಇವರು ತಮ್ಮ ಜೀವನ ತತ್ವಚಿಂತನೆಗಳನ್ನು ಗಮನದಲ್ಲಿಟ್ಟುಕೊಂಡು ನಗುವಷ್ಟು ಸಮಯವನ್ನು ಕಂಡುಕೊಳ್ಳುತ್ತಾರೆ. ಪ್ರತಿಯೊಬ್ಬರೂ ಅವರನ್ನು ಸ್ನೇಹಿತರಾಗಿ ಹೊಂದಲು ಅದೃಷ್ಟಶಾಲಿಯಾಗಿರಬೇಕು. ಸಾಮಾನ್ಯವಾಗಿ ಈ ರಾಶಿಯಲ್ಲಿ ಜನಿಸಿದವರು ಯಾವುದೇ ವಿಚಾರದಲ್ಲಿ ದೃಢ ನಿಲುವು ತಾಳುವುದಿಲ್ಲ. ಅತಿಯಾದ ಕೋಪ ಜನ್ಮಜಾತವಾಗಿ ಬಂದಿರುತ್ತದೆ, ಆದರೆ ಕೋಪವು ಬಂದಷ್ಟೇ ವೇಗದಲ್ಲಿ ಮರೆಯಾಗುತ್ತದೆ. ಮಕ್ಕಳ ಮೇಲೆ ವಿಶೇಷವಾದ ಪ್ರೀತಿ ಮನೆ ಮಾಡುತ್ತದೆ. ದಾಂಪತ್ಯ ಜೀವನದಲ್ಲಿ ಬರುವ ಮನಸ್ತಾಪ ಮತ್ತು ವಿರೋಧಾಭಾಸಗಳು ಕೆಲ ದಿನಗಳಲ್ಲಿ ಮರೆಯಾಗುತ್ತವೆ. ದಂಪತಿಗಳು ಎಲ್ಲವನ್ನೂ ಮರೆತು ಪ್ರೀತಿ ವಿಶ್ವಾಸದಿಂದ ಜೀವನ ನಡೆಸುತ್ತಾರೆ. ಧನು ರಾಶಿಯ ಅಸಮಂಜಸ ಮತ್ತು ಚಲಿಸಬಲ್ಲ ಪಾತ್ರವು ಕೆಲವೊಮ್ಮೆ ಕುಟುಂಬದ ವಿಷಯಗಳಿಗೆ ಆಸಕ್ತಿಯ ಕೊರತೆಯನ್ನು ತೋರಿಸುತ್ತದೆ. ಅವರ ದೃಷ್ಟಿಕೋನಗಳು ವಿಶಾಲವಾಗಿವೆ ಮತ್ತು ಅವರ ನಂಬಿಕೆಗಳ ಸಮೂಹ ಇನ್ನೂ ವಿಸ್ತಾರವಾಗಿದೆ. ಈ ವ್ಯಕ್ತಿಗಳಲ್ಲಿ ಹೆಚ್ಚಿನವರು ಜಗತ್ತನ್ನು ತಮ್ಮ ಮನೆಯಾಗಿ ನೋಡುತ್ತಾರೆ. ಧನಸ್ಸು ರಾಶಿ ಮೇಷರಾಶಿ ವಿವಾಹ ಮಾಡಲು ಬಯಸಿದರೆ ಉತ್ತಮ ಗುಣಗಳು ಬರುತ್ತದೆ. ಈ ರಾಶಿಯ ಅಧಿಪತಿ ಕುಜ ಗ್ರಹ. ಗುರು ಗ್ರಹವು ಮೇಷ ರಾಶಿಯವರಿಗೆ ಮಿತ್ರ ಗ್ರಹವಾಗಿದೆ. ಧನು ರಾಶಿಗಳು ಸ್ವಾಭಾವಿಕವಾಗಿ ತತ್ವವಿಚಾರ, ಆಧ್ಯಾತ್ಮ ಮತ್ತು ಸ್ವಾತಂತ್ರ್ಯ ಪ್ರಿಯರಾಗಿರುತ್ತಾರೆ. ಅವರು ಸತ್ಯ ನೀತಿಗಳನ್ನು ಇಷ್ಟಪಡುತ್ತಾರೆ. ಈ ರಾಶಿಯ ಜನರು ಜೀವನದಲ್ಲಿ ಬಾಹ್ಯ ಸಂತೋಷಕ್ಕಿಂತ ಆಂತರಿಕ ಶಾಂತಿ ಮತ್ತು ಆಧ್ಯಾತ್ಮದ ವಿಷಯಗಳಿಗೆ ಆದ್ಯತೆ ನೀಡುತ್ತಾರೆ. ಹಿಂದಿನದನ್ನು ಪ್ರತಿಬಿಂಬಿಸುವುದು ಅಥವಾ ಆತ್ಮಾವಲೋಕನ, ಧ್ಯಾನ ಅಥವಾ ಇತರ ಆಧ್ಯಾತ್ಮದ ಅಭ್ಯಾಸಗಳನ್ನು ಮಾಡುತ್ತಾರೆ. ಮೇಷ ಮತ್ತು ಧನು ರಾಶಿಗಳಲ್ಲಿ ಜನಿಸಿದವರ ಬಗ್ಗೆ ಹಿರಿಯರ ಪ್ರಕಾರ ಈ ಎರಡು ರಾಶಿಯಲ್ಲಿ ಜನಿಸಿದ ಪ್ರೇಮಿಗಳು ಬೇರೆಯಾಗಲ್ಲ ಅಥವಾ ಬೇರೆ ಆಗುತ್ತೆ ಎನ್ನುವ ಮಾತಿದೆ. ಮೇಷ ರಾಶಿಯಲ್ಲಿ ಜನಿಸಿದವರೊಂದಿಗೆ ಧನು ರಾಶಿಯಲ್ಲಿ ಜನಿಸಿದವರು ಪ್ರೇಮ ಸಂಬಂಧದಲ್ಲಿ ಮುಗಿಬಿದ್ದರೆ ಅವರ ಸಂಬಂಧ ಕತ್ತಿಯ ಹಿಡಿಯಂತೆ ಆಗಬಹುದು. ಈ ಬಾಂಧವ್ಯ ಸರಿ ಹೋದರೆ ಅಲ್ಲಿ ಹಲವಾರು ಆಶ್ಚರ್ಯಕರ ಸಂಗತಿಗಳು ಹಾಗೂ ಸಂಬಂಧಗಳು ನೀರಿನ ಬುಗ್ಗೆಯಂತಿರಲಿದೆ. ಎರಡು ರಾಶಿಗಳು ವಿಶೇಷ ಗುಣ ಹಾಗೂ ಪ್ರವೃತ್ತಿಯುಳ್ಳವರಾಗಿರುತ್ತಾರೆ. ಇದು ಇಬ್ಬರೂ ಒಟ್ಟಿಗಿರಲು ಸಹಾಯಕವಾಗಬಲ್ಲದು. ಇವರಲ್ಲಿರುವ ವಿಶೇಷ ಗುಣಗಳು ಸ್ವಯಂ ಪ್ರೇರಿತವಾದವು, ಕುತೂಹಲ ಮೂಡಿಸುವಂಥವು, ಚಟುವಟಿಕೆ ಪರ ಮತ್ತು ಮೋಜಿಗಾಗಿ ಪ್ರೀತಿ ಪ್ರೇಮದಲ್ಲಿ ಮುಳುಗಿರುವವನು. ಆದರೆ ಇತರ ರಾಶಿಯವರೊಂದಿಗೆ ಸಂಬಂಧವೇರ್ಪಟ್ಟಾಗ ಹಲವು ಸಮಸ್ಯೆಗಳನ್ನು ಎದುರಿಸುವರು. ಅದರಲ್ಲೂ ಈ ಇಬ್ಬರು ರಾಶಿಯವರು ಒಬ್ಬರ ಬಗ್ಗೆ ಯಾವ ರೀತಿಯ ಆಲೋಚನೆ ಹೊಂದಿರುತ್ತಾರೆ ಎಂಬುದು ಕುತೂಹಲ ಮೂಡಿಸುವುದು. ಧನು ರಾಶಿ ಮತ್ತು ಮೇಷ ರಾಶಿಯವರು ಬುದ್ಧಿವಂತರು, ಇದೇ ಘರ್ಷಣೆಗೆ ಕಾರಣವಾಗುತ್ತದೆ. ಆದರೆ ಅವರಿಬ್ಬರು ಸಂಭಾಷಣೆ ಮತ್ತು ಲೈಂಗಿಕತೆಯ ಮೂಲಕ ಎಲ್ಲವನ್ನೂ ಪರಿಹರಿಸುತ್ತಾರೆ. ಅವರು ಸಾಮಾನ್ಯ ಭಾವನೆಗಳು ಮತ್ತು ನಂಬಿಕೆಗಳನ್ನು ಹಂಚಿಕೊಳ್ಳುತ್ತಾರೆ. ಅವರ ಪ್ರೀತಿ ಬೆಳೆದಂತೆ ನಂಬಿಕೆ ಹೆಚ್ಚಾಗುತ್ತದೆ ಮತ್ತು ಸಂಘರ್ಷಗಳು ಹಿನ್ನೆಲೆಯಲ್ಲಿ ಕರಗುತ್ತವೆ. ಇಬ್ಬರೂ ಪ್ರತಿದಿನವೂ ಹೊಸತನದಿಂದ ಕೂಡಿರುತ್ತಾರೆ ಮತ್ತು ಪರಸ್ಪರ ಪ್ರೀತಿಸುತ್ತಾರೆ. ಮೇಷ ರಾಶಿಯಲ್ಲಿ ಜನಿಸಿದವರ ಪಾಲಿಗೆ ಹೊರಗಿನ ಚಟುವಟಿಕೆಗಳು ಅವರ ಆಸಕ್ತಿಗೆ ಸಂಬಂಧಿಸಿವೆ. ಅದು ಜತೆಗಾರನ ವಿಚಾರದಲ್ಲಿ ಪ್ರತಿಧ್ವನಿಸುವುದು. ಇಬ್ಬರಲ್ಲಿ ಮೊಳೆಯುವ ಪ್ರೀತಿ ಪ್ರೇಮ ಇಬ್ಬರನ್ನೂ ತುಂಬಾ ಹತ್ತಿರಕ್ಕೆ ತರುವುದು. ಸ್ಪರ್ಧಾತ್ಮಕ ಸಿದ್ಧಾಂತವೊಂದು ಇಬ್ಬರಲ್ಲಿ ಮನೆ ಮಾಡಿದ್ದರೂ ಅದು ನಕಾರಾತ್ಮಕ ಭಾವ ತರುವುದಿಲ್ಲ. ಭೌತಿಕವಾಗಿ ಇವರ ಸಂಬಂಧ ಮೇಲ್ಮಟ್ಟದ್ದು. ಇಲ್ಲಿ ದೈವಿ ಮನಸ್ಸು ಮತ್ತು ಸಾಮಾಜಿಕ ಸ್ತರಗಳಲ್ಲಿ ಇಬ್ಬರಲ್ಲಿ ಎಂಜಾಯ್ಮೆಂಟ್ ಇದೆ. ಒಬ್ಬರಿಗೊಬ್ಬರು ಪ್ರಯೋಜನಕ್ಕೆ ಬರಬಲ್ಲರು. ಅದು ಇತರರ ಪಾಲಿಗೆ ಅಸಾಧ್ಯವೆನಿಸುವುದು. ಮೇಷ ಮತ್ತು ಧನುರಾಶಿಯಲ್ಲಿ ಜನಿಸಿದವರು ಒಂದಾದರೆ
ಯಾವುದೇ ವಿಚಾರದಲ್ಲೂ ದೀರ್ಘಾವಧಿಯ ಹೊಣೆಗಾರಿಕೆ ಹೊರಬೇಕಾದ ಅವಶ್ಯಕತೆ ಇರುವುದಿಲ್ಲ. ಹೊಣೆಗಾರಿಕೆ ಇದ್ದರೂ ಧನುರಾಶಿಯವರು ತುಸು ಹಿಂಜರಿಯುವರು. ಆದರೆ ಇದು ಮೇಷ ರಾಶಿಯವರನ್ನು ಬೇಸರಿಸುವಂತೆ ಮಾಡುವುದಿಲ್ಲ. ಧನುರಾಶಿಯಲ್ಲಿ ಜನಿಸಿದವರು ಉಗ್ರ ಹಾಗೂ ಬೆಂಕಿಯ ಮನಸ್ಥಿತಿಯುಳ್ಳವರು. ಹಾಗಾಗಿ ಮೇಷ ರಾಶಿಯವರನ್ನು ತನ್ನ ಕಾಲುಬುಡದಲ್ಲಿ ಇರಲು ಬಯಸುತ್ತಾರೆ. ಇಬ್ಬರ ನಡುವೆ ಒಳ್ಳೆಯ ಕೆಮಿಸ್ಟ್ರಿ ಇರುವ ಕಾರಣ ಇಡೀ ವಿಶ್ವಕ್ಕೆ ತಮ್ಮ ನೈಜ ಪರಿಚಯ ನೀಡಬಲ್ಲರು. ಇವರ ಜತೆಗಾರಿಕೆಯಲ್ಲಿ ನಿರಾಸೆಗೆ ಆಸ್ಪದವಿಲ್ಲ. ಧನಸ್ಸು ರಾಶಿ ಹಾಗೂ ವೃಷಭ ರಾಶಿಯವರನ್ನು ವಿವಾಹ ಮಾಡಲು ಬಯಸಿದರೆ ಧನು ರಾಶಿಯು ವೃಷಭ ರಾಶಿಯ ಕೆಟ್ಟ ಅಭ್ಯಾಸಗಳನ್ನು ಗೇಲಿ ಮಾಡಬಹುದು. ಸಂಬಂಧಗಳಲ್ಲಿ ಸವಾಲುಗಳನ್ನು ಎದುರಿಸಬಹುದು. ಅದು ಸುಲಭವಾಗಿ ಪ್ರಕೋಪಕ್ಕೆ ಕಾರಣವಾಗಬಹುದು. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ವೃಷಭ ಧನು ರಾಶಿಯವರು ಒಟ್ಟಾದರೆ ವಿರುದ್ಧ ಚಿಹ್ನೆಗಳು ಒಂದಾದಂತೆ. ಕೇವಲ ಅನೈತಿಕ ಸಂಬಂಧದ ವಿಷಯಗಳು ಊರಿನ ಜನರ ಬಾಯಿಗೆ ಆಹಾರವಾಗುತ್ತದೆ. ಇದರಿಂದ ಮನನೊಂದು ವಿಚ್ಛೇದನೆ ಕೂಡ ಪಡೆಯುತ್ತಾರೆ. ಇದರಿಂದ ತಮ್ಮ ಜೀವನ ಆದ್ಯತೆಗಳ ಮೇಲಿನ ತಮ್ಮ ದೃಷ್ಟಿಕೋನವನ್ನು ಬದಲಿಸಿಕೊಳ್ಳಬೇಕಾಗುತ್ತದೆ. ಹಾಗಾಗಿ ಈ ಎರಡೂ ರಾಶಿಯವರ ಜೋಡಿಯು ಯೋಗ್ಯವೆಂದು ಪರಿಗಣಿಸುವುದಿಲ್ಲ. ಈ ಎರಡೂ ರಾಶಿಯವರು ಸ್ನೇಹಿತರಾದರೂ ಅಷ್ಟೇ 4 ದಿನದಲ್ಲಿ ಶತ್ರುಗಳಾಗುತ್ತಾರೆ. ಒಟ್ಟಾರೆಯಾಗಿ 10 ಗುಣಗಳು ಬರುವುದಿಲ್ಲ. ಒಂದು ವೇಳೆ ಅರಿಯದೆ ಆಗಲೇ ಮದುವೆಯಾಗಿದ್ದಾರೆ. ವೃಷಭ ರಾಶಿಯವರ ಜೊತೆಗೆ ನೀವು ಸಂಬಂಧದಲ್ಲಿ ಮುಂದುವರಿಯಲು ಬಯಸಿದರೆ ಅದರಿಂದ ನಿಮಗೆ ಅನುಕೂಲ ಹೆಚ್ಚಾಗಿ ಇರುವುದಿಲ್ಲ. ನೀವು ಜೀವನವನ್ನು ಇವರ ಜೊತೆಗೆ ನೆಮ್ಮದಿಯಾಗಿ ಕಳೆಯಬಹುದು ಎಂದು ಮರೆಯಬೇಕಾಗುತ್ತದೆ. ಧನು ರಾಶಿಯವರಾದ ನೀವು ಇತರರಲ್ಲಿರುವ ದೋಷಗಳನ್ನು ಬೇಗನೆ ಗುರುತಿಸಿ ಸರಿಪಡಿಸಿಕೊಳ್ಳಲು ಸಲಹೆ ಸೂಚನೆಗಳನ್ನು ನೀಡುತ್ತೀರಿ. ನೀವಿಬ್ಬರೂ ಒಂದಾದರೆ ಒಬ್ಬರು ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡುತ್ತಾ ಇನ್ನೊಬ್ಬರು ತಪ್ಪು ಮಾಡದಂತೆ ಕಾಪಾಡಿಕೊಳ್ಳುತ್ತೀರಿ. ಆದರೆ ಲೈಂಗಿಕ ಹೊಂದಾಣಿಕೆ ಬರುವುದಿಲ್ಲ. ಧನಸ್ಸು ರಾಶಿಯವರು ಮಿಥುನ ರಾಶಿಯವರನ್ನು ಮದುವೆಯಾದರೆ ಸಾಧಾರಣವಾಗಿರುತ್ತದೆ. ಒಟ್ಟು 15ಕ್ಕಿಂತ ಕಡಿಮೆ ಗುಣಗಳು ಬರುತ್ತದೆ. ಮಿಥುನ ಮತ್ತು ಧನು ರಾಶಿ ಉತ್ತಮ ಜೋಡಿಯಾಗುವುದಿಲ್ಲ ಅಂತಲೇ ಹೇಳಬಹುದು. ಇಬ್ಬರು ತಮ್ಮ ಸಂಬಂಧದಲ್ಲಿ ಸ್ವಲ್ಪ ಶ್ರದ್ಧೆ ಮತ್ತು ಮೊಂಡುತನವನ್ನು ಹೊಂದಿರುತ್ತಾರೆ. ಪರಿಸ್ಥಿತಿಗಳನ್ನು ಪರಸ್ಪರ ನಿಭಾಯಿಸಲು ಕಷ್ಟಪಡುತ್ತಾರೆ. ಅವರು ತಮ್ಮ ಜೀವನದ ಆರಂಭಿಕ ಹಂತದಲ್ಲಿ ಈ ಸಂಬಂಧವನ್ನು ಪಡೆದರೆ ಸಮಯದೊಂದಿಗೆ ಅವರು ಉತ್ತಮಗೊಳ್ಳುವ ಸಾಧ್ಯತೆಗಳು ಇರುತ್ತವೆ. ಅಲ್ಲದೆ ಇಬ್ಬರು ಎಂದಿಗೂ ಹೊಂದಿಕೊಂಡು ಬಾಳುವುದಿಲ್ಲ. ಮಿಥುನ ರಾಶಿಯವರು ತಮ್ಮ ಮೋಹಕತೆಯಿಂದ ಧನಸ್ಸು ರಾಶಿಯವರನ್ನು ಸೆಳೆಯಲು ಪ್ರಯತ್ನಿಸುತ್ತಾರೆ. ಆದರೆ ಧನಸ್ಸು ರಾಶಿಯವರು ತಮ್ಮ ಸ್ವಭಾವದಿಂದಲೇ ಅವರನ್ನು ಆಕರ್ಷಿಸುತ್ತಾರೆ. ಮಿಥುನ ರಾಶಿಯವರಿಗೆ ತುಂಟತನ ಜಾಸ್ತಿ, ಆದರೆ ಧನಸ್ಸು ರಾಶಿಯವರು ಗಂಭೀರ ಸ್ವಭಾವದವರು. ಇವರ ನಡುವಿನ ಪ್ರೀತಿಯಲ್ಲಿ ಅಷ್ಟೊಂದು ಗಾಢತೆ ಇರದು. ಆದರೆ ತಮ್ಮ ಸಂಗಾತಿಯನ್ನು ಅರ್ಥ ಮಾಡಿಕೊಂಡರೆ ಉತ್ತಮ ಸಂಗಾತಿಗಳಾಗಬಹುದು. ಆದರೂ ಅದು ಕೆಲವು ದಿನಗಳಿಗೆ ಮಾತ್ರ. ಇವರು ತಮ್ಮ ನಡುವೆ ವಿಶೇಷ ಸಂಬಂಧವನ್ನು ರೂಪಿಸುತ್ತಾರೆ. ಇಬ್ಬರೂ ತಮ್ಮ ಹೃದಯದಲ್ಲಿ ಉತ್ಸಾಹವನ್ನು ಹೊಂದಿದ್ದಾರೆ ಮತ್ತು ತಮ್ಮ ಬಾಂಧವ್ಯವನ್ನು ಉಳಿಸಿಕೊಳ್ಳಲು ಶ್ರಮಿಸುತ್ತಾರೆ. ಅವರು ವಾಗ್ವಾದವನ್ನು ಮಾಡಿದಾಗಲೆಲ್ಲ ಒಳಗೊಳಗೆ ತಳಮಳವನ್ನು ಅನುಭವಿಸುತ್ತಾರೆ ಮತ್ತೆ ಒಂದಾಗುತ್ತಾರೆ. ಈ ಎರಡೂ ರಾಶಿಯವರು ಸಾಮಾಜಿಕವಾಗಿ ಹೆಚ್ಚಿಗೆ ಬೆರೆಯುವ ಮನೋಭಾವವನ್ನು ಹೊಂದಿರುವ ಜನರಾಗಿರುತ್ತಾರೆ. ಊಟ, ಆಟ, ವಿನೋದ, ಗೆಲುವು ಮತ್ತು ನಗು ಎಲ್ಲದರಲ್ಲೂ ಇವರು ಸರಿಸಮವಾಗಿರುತ್ತಾರೆ. ಇಬ್ಬರು ಪ್ರಪಂಚ ಸುತ್ತುವ ಆಸೆ ಇರುವ ರಾಶಿಗಳು. ಆಸೆ ಅಭಿರುಚಿ ಎರಡೂ ಸೇರಿದರೆ ಇನ್ನೇನಿದೆ, ಸ್ವರ್ಗಕ್ಕೆ ಕಿಚ್ಚು ಹಚ್ಚುವ ಸ್ನೇಹಿತರಾಗುತ್ತಾರೆ. ಒಳ್ಳೆಯ ಗುಣ ಏನೆಂದರೆ ಇವರಿಬ್ಬರು ಪರಸ್ಪರ ಪ್ರೋತ್ಸಾಹ ಮತ್ತು ಪ್ರಶಂಸೆಯನ್ನು ಮಾಡುತ್ತಿರುತ್ತಾರೆ. ಆದರೆ ವಿವಾಹವಾದರೆ ಎಲ್ಲವೂ ನರಕವಾಗುತ್ತದೆ. ಧನಸ್ಸು ರಾಶಿಯವರು ಕಟಕ ರಾಶಿಯವರನ್ನು ವಿವಾಹವಾಗಲು ಬಯಸಿದರೆ ಒಟ್ಟು 18ಕ್ಕಿಂತ ಹೆಚ್ಚು ಗುಣಗಳು ಬರುತ್ತದೆ. ಕಟಕ ರಾಶಿಯವರು ಧನಸ್ಸು ರಾಶಿಯವರಂತೆಯೇ ಪ್ರಣಯವನ್ನು ಪ್ರೀತಿಸುತ್ತಾರೆ.
ಇವರ ನಿರಾಳ ಗುಣ ಹಾಗೂ ಸೃಜನಶೀಲ ಸ್ವಭಾವವು ಕಟಕ ರಾಶಿಯವರು ಭಾವುಕರಾಗುವಂತೆ ಮಾಡುತ್ತದೆ. ಕೆಲವೊಮ್ಮೆ ಸಂಬಂಧಗಳಲ್ಲಿ ಭಿನ್ನಾಭಿಪ್ರಾಯಗಳು ಬಂದರೂ ಬರಬಹುದು. ಹಾಗಾಗಿ ಕಟಕ ರಾಶಿಯವರೊಂದಿಗೆ ಕಡಿಮೆ ಹೊಂದಾಣಿಕೆಯಾಗುವ ರಾಶಿ ಎಂದು ಪರಿಗಣಿಸಲಾಗುತ್ತದೆ. ಧನು ಮತ್ತು ಕಟಕ ರಾಶಿಯವರಿಬ್ಬರೂ ಸ್ವಲ್ಪ ತಾಳ್ಮೆಯನ್ನು ಹೊಂದಿದ್ದರೆ ಮಾತ್ರ ಇವರಿಬ್ಬರೂ ಒಳ್ಳೆಯ ಜೋಡಿಯಾಗುತ್ತಾರೆ. ಇಬ್ಬರು ಸಂಬಂಧದಲ್ಲಿ ಕಾಲಕ್ರಮೇಣ ಪರಸ್ಪರ ಅರಿತು ಬೆರೆತು ಇರುವುದನ್ನು ಮಾಡುತ್ತಾರೆ. ಆದರೆ ಸಂಬಂಧದ ಆರಂಭದಲ್ಲಿ ಧನು ರಾಶಿಯವರಿಗೆ ಥ್ರಿಲ್ ಬೇಕಾಗಿರುತ್ತದೆ. ಆದರೆ ಕಟಕ ರಾಶಿಯವರಿಗೆ ಭಾವನಾತ್ಮಕ ಭದ್ರತೆ ಇದೆ ಎಂಬ ತೃಪ್ತಿ ಬೇಕಾಗಿರುತ್ತದೆ. ಇವರಿಬ್ಬರ ಜೋಡಿಯು ಸುಧಾರಿಸುತ್ತದೆ. ಧನು ರಾಶಿಯವರು ಕಟಕ ರಾಶಿಯವರು ನೀಡುವ ಭಾವನಾತ್ಮಕ ಬೆಂಬಲವನ್ನು ಪ್ರಶಂಸೆ ಮಾಡುತ್ತಾರೆ. ಇವರ ಸಂಬಂಧವು ಸಂಪೂರ್ಣವಾಗಿ ಧನಸ್ಸು ರಾಶಿಯವರನ್ನು ಅವಲಂಬಿಸಿರುತ್ತದೆ. ಧನಸ್ಸು ರಾಶಿಯವರು ತಮ್ಮ ಸಂಗಾತಿಯ ಮೇಲೆ ಪ್ರೀತಿಯ ಮೇಲೆ ಪಣ ತೊಡಲು ಸಿದ್ಧವಾದರೆ ಇವರ ಜೋಡಿಯು ಅತ್ಯುತ್ತಮವಾಗಿರುತ್ತದೆ. ಧನು ರಾಶಿಯಲ್ಲಿ ಜನಿಸಿದವರಿಗೆ ತಮ್ಮ ಮತ್ತು ಕಟಕ ರಾಶಿಯ ಹೊಂದಾಣಿಕೆ ಉತ್ತಮವಾಗಿದೆ ಎಂಬ ಭಾವನೆ ಇದೆ. ತನ್ನ ಜೀವದ ಗೆಳೆಯನೆಂಬಂತೆ ಆತನನ್ನು ಕಾಣುತ್ತಾನೆ. ಇಬ್ಬರಲ್ಲೂ ಬೌದ್ಧಿಕವಾಗಿ ಅನ್ಯೋನ್ಯತೆ ಇದೆ. ಧನುರಾಶಿಯಲ್ಲಿ ಜನಿಸಿದವರಿಂದ ಹಲವು ಉತ್ತಮ ಹಾಗೂ ಮೌಲ್ಯವುಳ್ಳ ಸಲಹೆಗಳನ್ನು ಪಡೆಯುತ್ತಾರೆ. ಕಾರಣ, ಕಟಕ ರಾಶಿಯಲ್ಲಿ ಜನಿಸಿದವರು ಈ ವಿಚಾರದಲ್ಲಿ ತುಂಬಾ ಹಿಂದೆ ಈ ಕುರಿತಾಗಿ ಭಿನ್ನಾಭಿಪ್ರಾಯ ಬೆಳೆದರೂ ತಮ್ಮ ಸಂಬಂಧವನ್ನು ಗಟ್ಟಿಗೊಳಿಸಲು ಚರ್ಚೆಗೂ ಸಿದ್ಧರಿರುತ್ತಾರೆ. ಅಗತ್ಯ ಬಿದ್ದಲ್ಲಿ ಕಟಕ ರಾಶಿಯವರನ್ನು ಸಮಾಧಾನಪಡಿಸಲು ಧನುರಾಶಿಯವರು ಬಲ್ಲರು. ಧನುರಾಶಿಯಲ್ಲಿ ಜನಿಸಿದವರು ಮಾನಸಿಕವಾಗಿ ಗಟ್ಟಿಗರು. ಧನು ಮತ್ತು ಸಿಂಹ ರಾಶಿ ವಿವಾಹ ಮಾಡುವುದಾದರೆ ಒಟ್ಟು 25 ರಿಂದ 35 ರವರೆಗೆ ಬರುತ್ತದೆ. ಧನು ರಾಶಿ ಮತ್ತು ಸಿಂಹ ರಾಶಿಯವರಿಬ್ಬರೂ ಒಂದು ಡೈನಾಮಿಕ್ ಜೋಡಿಯಾಗುತ್ತಾರೆ. ಏಕೆಂದರೆ ಇಬ್ಬರೂ ಪ್ರಸಕ್ತ ಕಾಲದಲ್ಲಿ ಬದುಕಲು ಇಷ್ಟಪಡುವ ರಾಶಿಗಳು. ಜೀವನದಲ್ಲಿ ದೊರೆಯುವ ಮಧುರ ಕ್ಷಣಗಳನ್ನು ಇಬ್ಬರೂ ಆಸ್ವಾದಿಸುತ್ತಾರೆ. ಇಬ್ಬರು ಆಶಾವಾದಿಗಳು ಮತ್ತು ಇತರರನ್ನು ಪ್ರೋತ್ಸಾಹಿಸುವವರು. ಒಟ್ಟಿಗೆ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತಾರೆ. ಇಬ್ಬರು ಪರಸ್ಪರ ತುಂಬಾ ಗೌರವವನ್ನು ಉಳಿಸಿಕೊಂಡಿರುತ್ತಾರೆ. ಒಟ್ಟಾರೆಯಾಗಿ ಜನರು ಈ ಜೋಡಿಯ ಸಾಂಗತ್ಯವನ್ನು ಖುಷಿಯಿಂದ ಆನಂದಿಸುತ್ತಾರೆ. ಸಿಂಹ ಮತ್ತು ಧನು ರಾಶಿಯವರು ಮೇಡ್ ಫಾರ್ ಈಚ್ ಎಂಬಂತೆ ತೋರುತ್ತದೆ. ನಿಮ್ಮಲ್ಲಿ ಪ್ರತಿಯೊಬ್ಬರೂ ಉತ್ತೇಜಿಸಲು, ಪ್ರೋತ್ಸಾಹಿಸಲು ಮತ್ತು ಮುಖ್ಯವಾಗಿ ಯಶಸ್ಸಿನ ಹಂತವನ್ನು ತಲುಪಲು ಪ್ರೇರೇಪಿಸುತ್ತೀರಿ. ನೀವಿಬ್ಬರೂ ಸಹ ಸಾಮ್ಯತೆಯನ್ನು ಹೊಂದಿರುತ್ತೀರಿ. ಹೆಚ್ಚಿನ ಅನ್ಯೋನ್ಯತೆಗೆ ಲೈಂಗಿಕತೆಯು ಬಂಧದ ನೆಚ್ಚಿನ ಮಾರ್ಗವಾಗಿಸುತ್ತದೆ ಮತ್ತು ಗುಣಮಟ್ಟದ ಸಮಯವನ್ನು ಒಟ್ಟಿಗೆ ಕಳೆಯುತ್ತೀರಿ. ಸಿಂಹ ರಾಶಿಯ ಮಹಿಳೆ ಮತ್ತು ಧನು ರಾಶಿ ಪುರುಷ ಕೇವಲ ಪ್ರಣಯಕ್ಕಾಗಿ ಅತ್ಯುತ್ತಮ ಜೋಡಿಯಾಗದೆ ನಿಮ್ಮ ಪ್ರೀತಿಯ ಜೀವನದ ಎಲ್ಲಾ ಅಂಶಗಳಲ್ಲಿ ಉತ್ತಮ ಬಂಧ ಮತ್ತು ತಿಳುವಳಿಕೆಯನ್ನು ಹೊಂದಿರುತ್ತಾರೆ. ಧನು ರಾಶಿಯವರ ಸ್ವತಂತ್ರ ಸ್ವಭಾವ ಹಾಗೂ ಸಾಹಸ ಪ್ರವೃತ್ತಿಯನ್ನು ಸಿಂಹ ರಾಶಿಯವರು ಆಳವಾಗಿ ಅರ್ಥಮಾಡಿಕೊಳ್ಳುತ್ತಾರೆ. ಇತರ ರಾಶಿಚಕ್ರಗಳಿಗೆ ಹೋಲಿಸಿದಂತೆ ಧನು ರಾಶಿಯವರು ಸಿಂಹ ರಾಶಿಯವರು ನೀಡುವ ಸ್ವಾತಂತ್ರ್ಯವನ್ನು ಪ್ರಶಂಸಿಸಲು ಸಾಧ್ಯವಿಲ್ಲ. ಇಬ್ಬರ ಜೋಡಿಯು ಪರಸ್ಪರ ಗೌರವ ನೀಡುವುದರಿಂದ ಕಾಳಜಿ ಹಾಗೂ ಪ್ರೀತಿಯ ಸಂಬಂಧವನ್ನು ಸೃಷ್ಟಿಸುತ್ತದೆ. ಸಾಹಸಮಯ ಪ್ರೀತಿ ಹಾಗೂ ರೋಚಕತೆಯ ಬಗ್ಗೆ ಒಲವು ಹೊಂದಿರುವ ಧನು ರಾಶಿಯವರು ಸಿಂಹ ರಾಶಿಯವರನ್ನು ಕ್ರಿಯಾತ್ಮಕ ಜೋಡಿಯಾಗಿ ಮಾಡುತ್ತಾರೆ. ಪರಸ್ಪರರ ಆಯ್ಕೆಗಳನ್ನು ಬೆಂಬಲಿಸುವುದು ಮತ್ತು ಪ್ರೇರೇಪಣೆಯನ್ನು ನೀಡುವ ಈ ಜೋಡಿಯು ಉತ್ತಮ ಹೊಂದಾಣಿಕೆಯಾಗುವುದರಲ್ಲಿ ಸಂದೇಹವಿಲ್ಲ. ಈ ಬೆಂಕಿಯ ಚಿಹ್ನೆಯ ಸಂಪರ್ಕವು ಶಕ್ತಿಯುತವಾದ ಪರಸ್ಪರ ಸಂಬಂಧವನ್ನು ಆಧರಿಸಿದೆ. ನೀವಿಬ್ಬರೂ ಪ್ರಜ್ಞಾಪೂರ್ವಕವಾಗಿ ಮತ್ತು ಅರಿವಿಲ್ಲದೆ ಪರಸ್ಪರರ ಭಾವೋದ್ರೇಕಗಳೊಂದಿಗೆ ಸಮಾನವಾಗಿರುತ್ತೀರಿ. ಧನು ರಾಶಿಯ ಆಶಾವಾದವು ಸಿಂಹ ರಾಶಿಗೆ ಬೆಂಬಲವನ್ನು ನೀಡುತ್ತದೆ. ನೀವು ಅವರ ತಾತ್ವಿಕ ಬುದ್ಧಿವಂತಿಕೆ ಮತ್ತು ಒಟ್ಟಾರೆ ಲೌಕಿಕತೆಯನ್ನು ಮೆಚ್ಚುತ್ತೀರಿ. ನಿಮ್ಮಿಬ್ಬರು ಲೈಂಗಿಕ ಸಾಹಸಗಳನ್ನು ಒಳಗೊಂಡಿರುವ ಅತ್ಯಾಕರ್ಷಕ ಹೊಸತನವನ್ನು ಅನ್ವೇಷಿಸುವುದಕ್ಕಿಂತ ಹೆಚ್ಚೇನೂ ಬಯಸುವುದಿಲ್ಲ.
ಧನು ರಾಶಿಯು ಈ ಅಬ್ಬರದ ಪ್ರೀತಿಯ ಪ್ರದರ್ಶನಗಳನ್ನು ಸಂಪೂರ್ಣ ಹೊಸ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ದೈಹಿಕವಾಗಿ ಅನ್ಯೋನ್ಯತೆ ಹಾಗೂ ಬಲವನ್ನು ನೀಡುತ್ತದೆ. ಈ ಎರಡೂ ರಾಶಿಯವರು ಸಮಾನವಾಗಿರುತ್ತಾರೆ. ಧನಸ್ಸು ರಾಶಿ ಜನರು ಕನ್ಯಾ ರಾಶಿ ವಿವಾಹವಾಗುವುದಾದರೆ ಒಟ್ಟು 18ಕ್ಕಿಂತ ಕಡಿಮೆ ಗುಣಗಳು ಬರುತ್ತದೆ. ಕನ್ಯಾ ರಾಶಿ ರಾಶಿಚಕ್ರದ ಅತ್ಯಂತ ವಿಶ್ವಾಸಾರ್ಹ ಮತ್ತು ಹಿಂಜರಿತದ ಚಿಹ್ನೆಗಳಲ್ಲಿ ಒಂದಾಗಿದೆ. ಅದರ ಅಡಿಯಲ್ಲಿ ಜನಿಸಿದವರು ಜೀವನದಲ್ಲಿ ನಿಖರತೆ, ಕ್ರಮ ಮತ್ತು ಸ್ವಾಮ್ಯಕ್ಕೆ ಅಂಟಿಕೊಳ್ಳುತ್ತಾರೆ. ಅವರು ಮಾಡುವ ಎಲ್ಲದರಲ್ಲೂ ಪರಿಪೂರ್ಣತೆಗಾಗಿ ಶ್ರಮಿಸುತ್ತಾರೆ. ಕನ್ಯಾ ರಾಶಿಯವರು ಯಾವುದೇ ರೂಪದಲ್ಲಿ ಅಜಾಗರೂಕತೆ, ಉದಾಸೀನತೆ ಮತ್ತು ತೃಪ್ತಿಯನ್ನು ಅಸಹ್ಯಪಡುತ್ತಾರೆ. ಇದು ಕಷ್ಟಪಟ್ಟು ದುಡಿಯುವ ಭೂಮಿಯ ಸಂಕೇತವಾಗಿದ್ದು, ಜೀವನದಲ್ಲಿ ಪರಿಶ್ರಮ, ಸಮರ್ಪಣೆ ಮತ್ತು ಪ್ರಾಮಾಣಿಕತೆಯ ಶಕ್ತಿಯನ್ನು ನಂಬುತ್ತದೆ. ಈ ರಾಶಿಯವರು ಇತರ ಮನುಷ್ಯರ ಬಗ್ಗೆಯೂ ಸಹಾನುಭೂತಿ ಹೊಂದಿದ್ದಾರೆ. ಧನುಸ್ಸು ರಾಶಿಚಕ್ರದಲ್ಲಿ ಬೆಂಕಿಯನ್ನು ಅದರ ಜ್ಯೋತಿಷ್ಯ ಅಂಶವಾಗಿ ಹೊಂದಿದೆ. ಇವರು ವಿನೋದ ಪ್ರೀತಿಯ, ಸಮೃದ್ಧ ಮತ್ತು ಬಹಿರ್ಮುಖ ವ್ಯಕ್ತಿಗಳು. ಅವರು ಜೀವನದಲ್ಲಿ ಸಾಹಸವನ್ನು ಪ್ರೀತಿಸುತ್ತಾರೆ. ಅವರು ಬೆಚ್ಚಗಿನ, ಧೈರ್ಯಶಾಲಿ ಮತ್ತು ತುಂಬಾ ಸ್ನೇಹಪರರು. ಧನುಸ್ಸು ರಾಶಿ ಒಂದು ಚಿಹ್ನೆಯಾಗಿದ್ದು, ಅದು ತಾತ್ವಿಕ ಭಾಗವನ್ನು ಹೊಂದಿದ್ದು, ಅದು ತನ್ನ ಪ್ರೀತಿಪಾತ್ರರೊಂದಿಗಿರುವಾಗ ಹೊರಬರುತ್ತದೆ. ಅದರ ಅಡಿಯಲ್ಲಿ ಜನಿಸಿದವರು ಪ್ರದರ್ಶಿಸುವ ಸೃಜನಶೀಲತೆ ಅತ್ಯಂತ ಹೆಚ್ಚು. ಕನ್ಯಾ ರಾಶಿ ಧನುಸ್ಸು ರಾಶಿ ನಡುವಣ ಹೊಂದಾಣಿಕೆಯು ಜ್ಯೋತಿಷ್ಯದಲ್ಲಿ ಹೆಚ್ಚು ಕಷ್ಟಕರವಾದ ಸಂಬಂಧವಾಗಿದೆ, ಏಕೆಂದರೆ ಈ ಎರಡೂ ರಾಶಿಚಕ್ರ ಚಿಹ್ನೆಗಳು ಸಂಪೂರ್ಣವಾಗಿ ವ್ಯತಿರಿಕ್ತ ಗುಣಲಕ್ಷಣಗಳನ್ನು ಮತ್ತು ಜೀವನಕ್ಕೆ ವಿಭಿನ್ನ ವಿಧಾನಗಳನ್ನು ಹೊಂದಿವೆ. ಆದಾಗ್ಯೂ ಕನ್ಯಾ ರಾಶಿ ಮತ್ತು ಧನುಸ್ಸು ರಾಶಿ ಒಟ್ಟಿಗೆ ಸಂತೋಷ ಮತ್ತು ಆರೋಗ್ಯಕರ ಸಂಬಂಧವನ್ನು ಹೊಂದಲು ಅಸಾಧ್ಯವೆಂದು ಇದರ ಅರ್ಥವಲ್ಲ. ಪರಸ್ಪರರ ಆಶಯಗಳಿಗೆ ಮತ್ತು ಮನೋಭಾವಗಳಿಗೆ ಹೇಗೆ ಹೊಂದಿಕೊಳ್ಳಬೇಕೆಂದು ಅವರು ಕಲಿತರೆ, ಪರಸ್ಪರ ತಿಳುವಳಿಕೆ ಮತ್ತು ಪರಸ್ಪರ ಗೌರವದ ಮೇಲೆ ಅವರ ಬಂಧವು ಬೆಳೆಯುತ್ತದೆ. ಎಲ್ಲ ರೂಪಾಂತರಿತ ಚಿಹ್ನೆ ಸಂಯೋಜನೆಗಳಂತೆ ಈ ಪಾಲುದಾರರು ಸಾಕಷ್ಟು ಮೋಜನ್ನು ಹೊಂದಬಹುದು. ಕನ್ಯಾ ರಾಶಿ ಸಾಕಷ್ಟು ಬೇಡಿಕೆಯ ಮತ್ತು ವಿಮರ್ಶಾತ್ಮಕವಾಗಿದ್ದರು. ವಿಶೇಷವಾಗಿ ಧನು ರಾಶಿಯ ದೃಷ್ಟಿಕೋನದಿಂದ ಅವರ ಲೈಂಗಿಕ ಜೀವನವು ಇಬ್ಬರಿಗೂ ತೃಪ್ತಿಕರವಾಗಿರುತ್ತದೆ. ಅವರ ಸಂಪರ್ಕ ಉತ್ತಮವಾಗಿರುವುದಕ್ಕೆ ಈ ಚಿಹ್ನೆಗಳನ್ನು ಗ್ರಹಗಳು ಹಾಗೂ ಅವುಗಳ ಎದುರಾಳಿ ಚಿಹ್ನೆಗಳನ್ನು ಆಳುತ್ತದೆ. ಇದರರ್ಥ ಅವರು ಆಕರ್ಷಣೆಯನ್ನು ಅನುಭವಿಸುತ್ತಾರೆ ಮತ್ತು ಲೈಂಗಿಕ ಸಂಬಂಧವನ್ನು ಮೊದಲಿಗೆ ಪ್ರಾರಂಭಿಸುವ ಅಗತ್ಯದ ಬಗ್ಗೆಯೂ ಚಿಂತಿಸುತ್ತಾರೆ. ಆದರೆ ಇಲ್ಲಿ ಮುಖ್ಯ ಸಮಸ್ಯೆ ಎಂದರೆ ಅವುಗಳ ಅಂಶಗಳಲ್ಲಿನ ವ್ಯತ್ಯಾಸ. ಕನ್ಯಾ ರಾಶಿಯು ಭೂಮಿಯ ಸಂಕೇತವಾಗಿದೆ ಮತ್ತು ಆಗಾಗ್ಗೆ ಹೆಚ್ಚಿನ ಅಪಾಯಗಳನ್ನು ತೆಗೆದುಕೊಳ್ಳುವುದಿಲ್ಲ. ಧನುಸ್ಸು ರಾಶಿ ಒಂದು ಬೆಂಕಿಯ ಚಿಹ್ನೆಯಾಗಿದ್ದು ಮತ್ತು ಅವರು ತಮ್ಮ ಗುರಿಯನ್ನು ತಲುಪುವವರೆಗೆ ಅವರು ಉತ್ಸಾಹದಿಂದ ವಿಷಯಗಳನ್ನು ಒತ್ತಾಯಿಸುತ್ತಾರೆ. ಇದು ಅವರ ಲೈಂಗಿಕ ಸಂಪರ್ಕದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುವುದಿಲ್ಲ, ಏಕೆಂದರೆ ಕನ್ಯಾ ರಾಶಿಯವರು ತಾವು ಮಾಡಲು ಇಚ್ಛಿಸದ ವಿಷಯಗಳಿಗೆ ಒತ್ತಾಯ ಮಾಡಿದರೆ ಇರಿಸು ಮುರಿಸಾಗುವಂತೆ ಭಾವಿಸಬಹುದು. ಜತೆಗೆ ಕನ್ಯಾ ರಾಶಿಯವರು ಪ್ರಾಯೋಗಿಕ ಮತ್ತು ಸ್ಥಿರ ಸ್ವರೂಪದಿಂದ ಧನುಸ್ಸು ರಾಶಿಯವರನ್ನು ಬೇಸರಗೊಳಿಸಬಹುದು. ಧನುಸ್ಸು ರಾಶಿಯ ಜನರು ತುಲಾ ರಾಶಿ ಜನರೊಂದಿಗೆ ವಿವಾಹ ಮಾಡಲು ಬಯಸಿದರೆ ಒಟ್ಟು 18ಕ್ಕಿಂತ ಕಡಿಮೆ ಗುಣಗಳು ಬರುತ್ತದೆ. ಈ ರಾಶಿಗಳ ಹೊಂದಾಣಿಕೆ ಅತ್ಯಂತ ದುರ್ಬಲವಾದುದು. ಪ್ರೀತಿಯಲ್ಲಿ ಹೊಂದಾಣಿಕೆ ಸಮಸ್ಯೆಗಳಿಂದ ಕೂಡಿರುತ್ತದೆ. ಆದರೂ ತುಲಾ ರಾಶಿಯವರು ಹಾಗೂ ಧನಸ್ಸು ರಾಶಿಯವರು ಪರಸ್ಪರ ಪ್ರೀತಿಸುತ್ತಿದ್ದಲ್ಲಿ ಅವರ ನಡುವಿನ ಅನಗತ್ಯ ಸಂಘರ್ಷ ಹಾಗೂ ಒತ್ತಡವನ್ನು ತಪ್ಪಿಸಲು ಕೆಲವೊಂದು ಅಂಶಗಳ ಬಗ್ಗೆ ಗಮನ ಹರಿಸಬೇಕು. ತುಲಾ ರಾಶಿಯವರು ಮಾತುಗಾರರು. ಧನಸ್ಸು ರಾಶಿಯವರು ತೀಕ್ಷ್ಣವಾದ ಮತ್ತು ಸ್ಥಿರವಾದ ಬುದ್ಧಿಶಕ್ತಿಗಾಗಿ ಗುರುತಿಸಿಕೊಂಡವರು. ಇವರಿಬ್ಬರ ನಡುವಿನ ಸಂಭಾಷಣೆಗಳು ಆಸಕ್ತಿದಾಯಕ ಹಾಗೂ ಉತ್ತೇಜನಕಾರಿಯಾಗಿರುತ್ತದೆ. ತುಲಾ ರಾಶಿಯವರ ಸ್ಥಿರವಾದ ನಿಲುವು. ತುಲಾ ರಾಶಿಯವರು ತಮ್ಮ ನೆಲದಲ್ಲಿ ಸ್ಥಿರವಾಗಿ ನಿಲ್ಲಲು ಬಯಸಿದರೆ
ಧನಸ್ಸು ರಾಶಿಯವರು ಹೊಸ ಮತ್ತು ಅಪರಿಚಿತ ಸ್ಥಳಕ್ಕೆ ಹಾರಲು ಬಯಸುತ್ತಾರೆ. ಈ ಭೂಮಿ ಹಾಗೂ ವಾಯುವಿನ ಚಿಹ್ನೆಗಳು ಹೆಚ್ಚು ಘರ್ಷಣೆಗೊಳಗಾಗುತ್ತವೆ. ತುಲಾ ರಾಶಿಯವರ ಆಸಕ್ತಿ ಭೌತಿಕ ವಸ್ತುಗಳ ಕಡೆಯಾದರೆ ಧನಸ್ಸು ರಾಶಿಯವರು ಅಮೂಲ್ಯವಾದ ವಸ್ತುಗಳನ್ನು ಸಂಗ್ರಹಿಸಲು ಆಸಕ್ತಿ ವಹಿಸುತ್ತಾರೆ. ಇಂತಹ ವ್ಯತ್ಯಾಸಗಳು ಮುಂದೆ ಗಂಭೀರ ಸಮಸ್ಯೆಯನ್ನು ಸೃಷ್ಟಿಸಬಹುದು. ಇಬ್ಬರು ಪರಸ್ಪರರಲ್ಲಿ ಪ್ರಾಬಲ್ಯವನ್ನು ಸಾಧಿಸಲು ಪ್ರಯತ್ನಿಸುತ್ತಾರೆ. ಇವರಿಬ್ಬರು ಸಂಬಂಧದಲ್ಲಿ ರಾಜಿಯಾಗುವುದು ತುಂಬಾ ಕಷ್ಟ. ಇವರಿಬ್ಬರ ನಡುವಿನ ನಕಾರಾತ್ಮಕ ಅಂಶಗಳೆಂದರೆ ಇಬ್ಬರು ಹಠಮಾರಿ ಸ್ವಭಾವದವರು ಹಾಗೂ ನಿಯಂತ್ರಣ ಮಾಡಲಾಗದವರು. ಇವರು 10 ವಿಷಯಗಳಲ್ಲಿ 8ನ್ನು ಗಮನಿಸುವುದೇ ಇಲ್ಲ. ಎಲ್ಲ ವಿಷಯಗಳ ಬಗ್ಗೆಯೂ ವ್ಯತಿರಿಕ್ತ ಅಭಿಪ್ರಾಯಗಳನ್ನು ಹೊಂದಿರುತ್ತಾರೆ. ತಮ್ಮ ನಿಲುವುಗಳನ್ನು ರಾಜಿ ಮಾಡಿಕೊಳ್ಳಲು ಸಿದ್ಧರಿರುವುದಿಲ್ಲ. ಇದು ಇವರಿಬ್ಬರ ಮಧ್ಯೆ ಉದ್ವಿಗ್ನತೆಗೆ ಕಾರಣವಾಗುತ್ತದೆ. ವಿರುದ್ಧ ವಾದದಲ್ಲಿ ತೊಡಗಿಕೊಂಡಾಗ ಒಂದೇ ಕಡೆ ಬಾಗುವುದು ಇವರಿಬ್ಬರಿಗೂ ಕಷ್ಟವಾಗುತ್ತದೆ. ಭಿನ್ನಾಭಿಪ್ರಾಯಗಳ ಸಂದರ್ಭದಲ್ಲಿ ಇಬ್ಬರು ರಾಜಿ ಮಾಡಿಕೊಳ್ಳಲು ಒಪ್ಪಿಕೊಳ್ಳುವುದಿಲ್ಲ. ಸಂಬಂಧದಲ್ಲಿ ಅಧಿಕಾರಕ್ಕಾಗಿ ಜಗಳ ನಡೆಯಬಹುದು. 2 ರಾಶಿಯವರು ಪರಸ್ಪರರ ಮೇಲೆ ನಿಯಂತ್ರಣವನ್ನು ಸಾಧಿಸಲು ಪ್ರಯತ್ನಿಸುತ್ತಾರೆ. ಇದು ಅವರ ಸಂಬಂಧದಲ್ಲಿ ಸಮಸ್ಯೆಗಳನ್ನುಂಟು ಮಾಡುತ್ತದೆ. ಇದರಿಂದ ನಂಬಿಕೆಯು ಹಾಳಾಗುತ್ತದೆ. ಧನಸ್ಸು ರಾಶಿ ವೃಶ್ಚಿಕ ರಾಶಿ ವಿವಾಹ ಮಾಡಲು ಬಯಸಿದರೆ 25ಕ್ಕಿಂತ ಹೆಚ್ಚು ಗುಣಗಳು ಬರುತ್ತದೆ. ಧನು ಮತ್ತು ವೃಶ್ಚಿಕ ರಾಶಿಯವರಿಬ್ಬರೂ ಕುತೂಹಲ ಹಾಗೂ ಸಾಹಸ ಮನೋಭಾವವನ್ನು ಹೊಂದಿರುವವರಾಗಿರುತ್ತಾರೆ. ಇಬ್ಬರೂ ತುಂಬಾ ಲವಲವಿಕೆಯಿಂದ ಇರುತ್ತಾರೆ. ಇಬ್ಬರೂ ಒಂದೇ ತತ್ವದವರಾಗಿದ್ದು ಇಬ್ಬರ ಅಭಿರುಚಿಯು ಬಹುತೇಕ ಅಂಶಗಳಲ್ಲಿ ಒಂದೇ ರೀತಿಯದಾಗಿರುತ್ತವೆ. ಇವರು ಒಂದೇ ರೀತಿಯ ಮನಸ್ಥಿತಿಯನ್ನು ಹೊಂದಿರುತ್ತಾರೆ. ಜೊತೆಗೆ ಇವರು ಮಧ್ಯರಾತ್ರಿಗಳಲ್ಲಿ ಸಹ ತಮ್ಮ ಸಾಹಸ ಮನೋಭಾವವನ್ನು ಒಟ್ಟಿಗೆ ಪ್ರದರ್ಶಿಸುತ್ತಾರೆ. ಇಬ್ಬರಲ್ಲೂ ವಿರಹದ ತಾಪವು ಒಂದೇ ಬಗೆಯದಾಗಿರುತ್ತವೆ. ಈ ಇಬ್ಬರು ಪರಸ್ಪರ ಒಟ್ಟಿಗೆ ಇರಲು ತುಂಬಾ ಆಸೆ ಪಡುತ್ತಾರೆ. ನಿಜವಾಗಿ ಹೇಳಬೇಕೆಂದರೆ ಈ 2 ರಾಶಿಗಳ ಜೋಡಿ ಹೇಗಿರುತ್ತಾರೆ ಎಂದರೆ ಅದು ಕಾಲಕ್ಕೆ ಅನುಗುಣವಾಗಿ ಎಂದು ಹೇಳಬಹುದು. ಈ ಜೋಡಿಯ ಕುರಿತಾಗಿ ಜನರಿಗೆ ತಮ್ಮದೇ ಆದ ಅಭಿಪ್ರಾಯಗಳು ಇರುತ್ತವೆ. ಆದರೂ ಮೂಲ ನಕ್ಷತ್ರ ಮತ್ತು ಜ್ಯೇಷ್ಠ ನಕ್ಷತ್ರ ಇವರಿಬ್ಬರ ಜೋಡಿ ಮುರಿದು ಬೀಳುತ್ತದೆ ಎಂದು ಹೇಳಲಾಗುವುದು. ಪರಸ್ಪರ ಅರಿತು ಬೆರೆತು ನಡೆದುಕೊಂಡರೆ ಈ ಜೋಡಿಯೂ ಸಹ ತುಂಬಾ ದಿನಗಳ ಕಾಲ ಒಟ್ಟಿಗೆ ಇರಬಲ್ಲರು. ಪ್ರೀತಿ, ಪ್ರೇಮ ಹಾಗೂ ಪ್ರಣಯದ ವಿಷಯದಲ್ಲಿ ವೃಶ್ಚಿಕ ರಾಶಿಯವರು ತೀವ್ರವಾದ ಉತ್ಸಾಹ, ಅಚಲ ನಿಷ್ಠೆ ಹಾಗೂ ಆಕರ್ಷಣೆಗೆ ಹೆಸರುವಾಸಿಯಾಗಿದ್ದಾರೆ. ವೃಶ್ಚಿಕ ರಾಶಿಯವರು ಭಾವನೆಗಳಿಂದ ನಡೆಸುವವರಾಗಿದ್ದಾರೆ. ಭಾವೋದ್ರಿಕ್ತರಾಗಿರುವ ಈ ರಾಶಿಯವರು ತುಂಬಾ ನಿಷ್ಠಾವಂತರು, ಅಂತೆಯೇ ದೃಢವಾದ ಸಂಗಾತಿಗಳು ಹಾಗೂ ಸ್ನೇಹಿತರನ್ನಾಗಿಸುತ್ತದೆ. ಆದಾಗ್ಯೂ ಅವರ ತೀವ್ರತೆಯು ಕೆಲವೊಮ್ಮೆ ಜಟಿಲ ಮತ್ತು ಸಂಸಾರದ ವ್ಯಕ್ತಿತ್ವಕ್ಕೆ ಕಾರಣವಾಗಬಹುದು. ಹೀಗೆ ನಿಭಾಯಿಸುವುದು ಅವರ ವ್ಯಕ್ತಿತ್ವಕ್ಕೆ ಶೋಭಾಯಮಾನವಾಗಿದೆ. ಧನು ರಾಶಿ ಬೆಂಕಿಯ ಚಿಹ್ನೆಯನ್ನೊಳಗೊಂಡಿದೆ. ಹಾಗಾಗಿ ಇದು ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಕೆಲವೊಂದು ಸಾಹಸಗಳನ್ನುಂಟು ಮಾಡಬಹುದು. ತಮ್ಮದೇ ಆದ ಅಭಿಪ್ರಾಯಗಳನ್ನು ಈ ರಾಶಿಯವರು ಹೊಂದಿದ್ದರೂ ಧನು ರಾಶಿ ವೃಶ್ಚಿಕ ರಾಶಿಗೆ ಸೂಕ್ತ ಜೋಡಿ ಎಂದೆನಿಸಿದೆ. ಧನಸ್ಸು ರಾಶಿ ವಿವಾಹ ಮಾಡಲು ಬಯಸಿದರೆ 25ಕ್ಕಿಂತ ಹೆಚ್ಚು ಗುಣಗಳು ಬರುತ್ತದೆ. ಆದರೆ ಒಂದೇ ರಾಶಿಯವರು ಒಟ್ಟಿಗೆ ಇದ್ದರೆ ಎಲ್ಲವೂ ಚೆನ್ನಾಗಿರುತ್ತದೆ ಎಂದು ಹೇಳಲಾಗುವುದಿಲ್ಲ. ಕೆಲವರು ತುಂಬಾ ಚೆನ್ನಾಗಿರುತ್ತಾರೆ, ಇನ್ನು ಕೆಲವರು ಸಂಬಂಧ ಅಷ್ಟೇನೂ ಚೆನ್ನಾಗಿರುವುದಿಲ್ಲ. ಒಟ್ಟಿನಲ್ಲಿ ಒಂದೇ ರಾಶಿಯವರಾದರೂ ಅರಿತು ಬೆರೆತು ತಾಳ್ಮೆಯಿಂದ ನಡೆದುಕೊಂಡರೆ ಸಂಬಂಧ ಗಟ್ಟಿಯಾಗಿ ನಿಲ್ಲುತ್ತದೆ. 2 ರಾಶಿಯವರು ಮಾತನಾಡುವಾಗ ಮುಕ್ತವಾಗಿರುತ್ತಾರೆ. ಯಾವುದೇ ಮುಚ್ಚುಮರೆ ಇಲ್ಲದೆ ತಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳುತ್ತಾರೆ. ಆದಾಗ್ಯೂ ಧನು ರಾಶಿಯವರ ಭಾವೋದ್ರೇಕವು ಕೆಲವೊಮ್ಮೆ ಧನು ರಾಶಿಯವರ ಅಸಂಬದ್ಧ ವರ್ತನೆಯೊಂದಿಗೆ ಘರ್ಷಣೆಯಾಗಬಹುದು.
ಎರಡೂ ರಾಶಿಯವರು ಬೌದ್ಧಿಕ ಯೋಚನೆಗಳನ್ನು ಇಷ್ಟಪಡುವುದರಿಂದ ಮತ್ತು ಜೀವನದ ಸಂತೋಷಗಳನ್ನು ಆನಂದಿಸುವುದರಿಂದ ದೀರ್ಘಾವಧಿಯಲ್ಲಿ ಸಂತೋಷವಾಗಿರುತ್ತಾರೆ. ಇವರ ಮದುವೆಯ ಪ್ರಯಾಣದಲ್ಲಿ ಸಾಂಪ್ರದಾಯಿಕ ಮತ್ತು ನಿರಾತಂಕದ ಅಂಶಗಳನ್ನು ಸಮತೋಲನಗೊಳಿಸುವುದು ಅತ್ಯಗತ್ಯ. ಪ್ರೇಮಪಾಶದಲ್ಲಿ ಬಿದ್ದರೆ ಆತುರದಿಂದ ವಿವಾಹಕ್ಕೆ ಮುಂದಾಗಬೇಡಿ. ಯೋಚಿಸಿ ಅನಂತರ ವಿವಾಹದ ಯೋಚನೆ ಮಾಡಿ. ಇವರಿಬ್ಬರು ಸಾಹಸಿಗಳು, ಕುತೂಹಲ ಹಾಗೂ ಸ್ವಾತಂತ್ರ್ಯ ಪ್ರಿಯರು, ಬುದ್ಧಿವಂತಿಕೆ ಹಾಗೂ ಆಧ್ಯಾತ್ಮ ಒಂದುಗೂಡಿದವರು, ಬಹಳ ಪ್ರತಿಭಾನ್ವಿತರು. ಧನಸ್ಸು ರಾಶಿ ಮಕರ ರಾಶಿ ವಿವಾಹ ಮಾಡಲು ಬಯಸಿದರೆ 25ಕ್ಕಿಂತ ಹೆಚ್ಚು ಗುಣಗಳು ಬರುತ್ತದೆ. ಧನು ರಾಶಿ ಬುದ್ಧಿವಂತ ಮತ್ತು ಉದ್ದೇಶಪೂರ್ವಕ ಚಿಹ್ನೆ ಮತ್ತು ಮಕರ ರಾಶಿಯವರು ತಮ್ಮ ಸಂಗಾತಿಯಿಂದ ಅದೇ ರೀತಿ ಬಯಸುತ್ತಾರೆ. ಅವರ ಮದುವೆಯ ಸಂಬಂಧದ ವಿಷಯದಲ್ಲಿ ಇಬ್ಬರು ಸಾಂದರ್ಭಿಕ ಸಮಯಕ್ಕೆ ತಕ್ಕನಾಗಿ ಪರಸ್ಪರ ಸೂಕ್ತವಾದ ವಿಷಯಗಳನ್ನು ಮುಂದಿಡುತ್ತಾರೆ. ಮಕರ ಮತ್ತು ಧನು ರಾಶಿಯವರು ಸ್ವಲ್ಪ ಸಮಯದ ನಂತರ ತಮ್ಮ ಸಂಬಂಧದಲ್ಲಿ ತೊಂದರೆಗಳನ್ನು ಹೊಂದಿರುತ್ತಾರೆ ಮತ್ತು ಏರಿಳಿತಗಳನ್ನು ಕಾಣುತ್ತಾರೆ. ಆದರೆ ಸಕಾರಾತ್ಮಕವಾಗಿ ಅವರು ಆ ಸಮಸ್ಯೆಗಳನ್ನು ಸುಲಭವಾಗಿ ಜಯಿಸಲು ಸಾಧ್ಯವಾಗುತ್ತದೆ. ಎರಡೂ ರಾಶಿಚಕ್ರಗಳು ನಿರಂತರವಾಗಿ ತೊಂದರೆಗಳನ್ನು ಪರಿಹರಿಸುವ ಸಲುವಾಗಿ ಕಾಲೆಳೆಯುವ ಕೆಲಸದಲ್ಲಿ ತೊಡಗುತ್ತವೆ. ಧನು ರಾಶಿ ಹಾಗೂ ಮಕರ ರಾಶಿಯವರಿಬ್ಬರೂ ಪರಸ್ಪರ ಹೆಚ್ಚು ಆಕರ್ಷಿತರಾಗುತ್ತಾರೆ. ಇದು ಅವರ ಮನಸ್ಸುಗಳ ಆಕರ್ಷಣೆಯಾಗಿರುತ್ತವೆಯೇ ಹೊರತು ದೈಹಿಕ ಆಕರ್ಷಣೆಯಾಗಿರುವುದಿಲ್ಲ. ಇವರಿಬ್ಬರೂ ಪರಸ್ಪರರನ್ನು ತುಂಬಾ ಇಷ್ಟಪಡುತ್ತಾರೆ ಮತ್ತು ಒಟ್ಟಿಗೆ ಇರಲು ಆಸೆಪಡುತ್ತಾರೆ. ಇಬ್ಬರ ಅಭಿರುಚಿ ಬೇರೆಯಾದರೂ ಸಂಬಂಧಕ್ಕೆ ಅವರು ತೋರುವ ಬದ್ಧತೆ ಮತ್ತು ಅರ್ಪಣಾ ಮನೋಭಾವವೇ ಅವರನ್ನು ಒಟ್ಟಿಗೆ ತಂದು ನಿಲ್ಲಿಸುತ್ತದೆ. ಮಕರ ರಾಶಿಯವರು ಹೆಚ್ಚು ಮಹತ್ವಾಕಾಂಕ್ಷೆಯುಳ್ಳ ರಾಶಿಯವರು. ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ವಿಯಾಗಲು ಪ್ರಯತ್ನಿಸುತ್ತಾರೆ. ಇವರ ದೃಢ ಮನಸ್ಸಿಗೆ ಸರಿಸಾಟಿಯಾದವರು ಯಾರೂ ಇಲ್ಲ ಮತ್ತು ವಿಷಯಗಳ ಬಗ್ಗೆ ಹೆಚ್ಚು ಗಮನ ಹರಿಸುತ್ತಾರೆ. ಮಕರ ರಾಶಿ ಕಠಿಣ ಪರಿಶ್ರಮದ ಸಂಕೇತ. ತಮಗೆ ಬೇಕಾದುದನ್ನು ಸಾಧಿಸಲು ಎಲ್ಲವನ್ನೂ ಮಾಡುತ್ತಾರೆ. ಸಾಧನೆಯ ದಾರಿಯಿಂದ ಹೊರ ಹೋಗಲು ಎಂದಿಗೂ ಬಯಸುವುದಿಲ್ಲ. ಸುಮ್ಮನೆ ಕುಳಿತು ಕನಸು ಕಾಣುವ ಬದಲು ಅವರು ಕಾರ್ಯದಲ್ಲಿ ನಂಬಿಕೆ ಇಡುತ್ತಾರೆ. ಇದು ಇವರ ಸಾಮಾನ್ಯ ಗುಣಗಳಲ್ಲಿ ಒಂದಾಗಿದೆ. ಮಕರ ರಾಶಿಯವರ ನಿಷ್ಠೆಯನ್ನು ಸರಿತೂಗಿಸಲು ಯಾರಿಂದಲೂ ಸಾಧ್ಯವಿಲ್ಲ. ವಾಸ್ತವವಾಗಿ ನೀವು ಅವರನ್ನು ತಿಳಿದುಕೊಂಡ ನಂತರ ಅವರನ್ನು ಕುರುಡಾಗಿ ನಂಬಲು ಆರಂಭಿಸುತ್ತೀರಿ. ಇವರು ಕೆಲವೊಂದು ವಿಷಯಗಳನ್ನು ಬಹಳ ಗಂಭೀರವಾಗಿ ಪರಿಗಣಿಸುತ್ತಾರೆ. ಅಂದರೆ ಅವರು ಯಾವುದಾದರೊಂದು ವಿಷಯದ ಕುರಿತು ನಿಮಗೆ ಮಾತು ನೀಡಿದರೆ ಆ ಭರವಸೆಯನ್ನು ಉಳಿಸಿಕೊಳ್ಳಲು ಏನು ಬೇಕಾದರೂ ಮಾಡುತ್ತಾರೆ. ಮಕರ ರಾಶಿಯವರು ನಿಷ್ಠಾವಂತರು ಹೌದು, ಆದರೆ ಇತರರು ಅದರ ಲಾಭಕ್ಕಾಗಿ ಪ್ರಯತ್ನಿಸಿದರೆ ಯಾರೊಂದಿಗೂ ನಿಷ್ಠೆಯಿಂದಿರಲಾರರು. ಅವರು ನಿಮಗೆ ನಿಷ್ಠರಾಗಿದ್ದರೆ ನಿಮ್ಮ ಕಡೆಯಿಂದಲೂ ಅದೇ ನಿಷ್ಠೆಯನ್ನು ಬಯಸುತ್ತಾರೆ. ಇವರು ಸರಿಯಾದ ವ್ಯಕ್ತಿಯನ್ನು, ಅವರ ಸಮಾನವಾಗಿ ನಂಬಿಗಸ್ತರಾಗಿರುವವರನ್ನು ಕಂಡುಕೊಂಡ ನಂತರ ಸಂತೋಷದಿಂದ ಇರುತ್ತಾರೆ. ಧನಸ್ಸು ರಾಶಿ ಕುಂಭ ರಾಶಿ ವಿವಾಹ ಮಾಡಲು ಬಯಸಿದರೆ 25ಕ್ಕಿಂತ ಹೆಚ್ಚು ಗುಣಗಳು ಬರುತ್ತದೆ. ಕುಂಭ ರಾಶಿಯು ಸ್ವಾತಂತ್ರ್ಯ ಪ್ರಿಯರು ಹಾಗೂ ಆದರ್ಶ ಜೀವಿಗಳು, ಪ್ರೀತಿ ತುಂಬಿದವರು. ಈ ಎರಡು ರಾಶಿಗಳು ಒಟ್ಟಿಗೆ ಹಲವಾರು ಮೌಲ್ಯಗಳನ್ನು ಮತ್ತು ಸಿದ್ಧಾಂತಗಳನ್ನು ಹೊಂದಿರುತ್ತಾರೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಇವರ ನಡುವಿನ ಬೌದ್ಧಿಕತೆಯೇ ಪ್ರಧಾನ ಪಾತ್ರವನ್ನು ನಿರ್ವಹಿಸುತ್ತದೆ. ಧನು ರಾಶಿ ಮತ್ತು ಕುಂಭ ರಾಶಿಯವರು ತಮ್ಮ ಸಂವಹನ ಕೌಶಲ್ಯ ಮತ್ತು ಬೌದ್ಧಿಕತೆಯ ಕಾರಣದಿಂದಾಗಿ ಪರಸ್ಪರ ಚೆನ್ನಾಗಿ ಅರಿತುಕೊಂಡಿರುತ್ತಾರೆ. ಇವರಿಬ್ಬರೂ ಜೊತೆಗೂಡಿದಾಗ ಒಂದು ಬಗೆಯ ಕುತೂಹಲಕಾರಿ ವಿಚಾರಗಳ ವಿನಿಮಯವೂ ನಡೆಯುತ್ತದೆ. ಇಬ್ಬರ ತತ್ವಜ್ಞಾನ ಮನಸ್ಥಿತಿಯೂ ಸಹ ಇದಕ್ಕೆ ಸಾಥ್ ನೀಡುತ್ತದೆ. ಕುಂಭ ರಾಶಿಯವರ ವಿರುದ್ಧ ಯಾರಾದರೂ ವರ್ತಿಸಿದರೆ ಅವರು ಕಡಿಮೆ ಸಹಿಷ್ಣುತೆಯನ್ನು ಹೊಂದಿರುತ್ತಾರೆ. ಅವರು ನಿಷ್ಠಾವಂತರು, ಆದರೆ ಅವರಿಗೆ ದ್ರೋಹ ಮಾಡಿದರೆ ಅವರು ನಿಮ್ಮ ಕೆಟ್ಟ ಶತ್ರುಗಳಾಗುತ್ತಾರೆ. ಅವರನ್ನು ನಿರ್ಲಕ್ಷಿಸಿದರೆ, ದುರ್ಬಲಗೊಳಿಸಿದರೆ ಅದರ ಹಗೆ ತೀರಿಸದೇ ಬಿಡಲಾರರು.
ಇದಲ್ಲದೆ ನೀವು ಅವರಿಗೆ ಏನಾದರೂ ಭರವಸೆ ನೀಡಿದ್ದರೆ ನಿಮ್ಮ ಮಾತನ್ನು ತಪ್ಪದಿರಿ. ಕುಂಭ ರಾಶಿಯಲ್ಲಿ ಜನಿಸಿದವರು ಬಹಳ ಸೂಕ್ಷ್ಮ ಮತ್ತು ಕೆಲವೊಮ್ಮೆ ಬೇಗನೆ ಕೋಪಗೊಳ್ಳುತ್ತಾರೆ. ನೀವು ಅವರನ್ನು ಚುಚ್ಚಿದರೆ ಅವರು ನಿಮ್ಮನ್ನು ಹಿಂದಕ್ಕೆ ತಳ್ಳುವುದಂತೂ ಖಂಡಿತ. ನೀವು ಅವರಿಗೆ ಏನು ಕೆಟ್ಟದ್ದನ್ನು ಬಯಸುತ್ತೀರೋ ಅದನ್ನೇ ಹಿಂತಿರುಗಿ ಸ್ವಲ್ಪ ಕಠಿಣವಾಗಿಯೇ ನಿಮಗದರ ಅನುಭವ ಮಾಡಿಸುತ್ತಾರೆ. ನೀವು ಅವರೊಂದಿಗೆ ಉತ್ತಮವಾಗಿ ವರ್ತಿಸದಿದ್ದಲ್ಲಿ ದ್ವೇಷದ ಅರ್ಥವೇನೆಂದು ಅವರು ತಿಳಿಸುತ್ತಾರೆ. ಕುಂಭ ರಾಶಿಯವರ ನೋಟ ಸ್ಪಷ್ಟವಾಗಿರುತ್ತದೆ. ಇವರು ಗಾಸಿಪ್ ಮಾಡುವುದನ್ನು ನಂಬುವುದಿಲ್ಲ. ನಿಮ್ಮ ಮುಖಕ್ಕೆ ಹೊಡೆದಂತೆ ನೇರವಾಗಿ ಎಲ್ಲವನ್ನೂ ಹೇಳಿಬಿಡುತ್ತಾರೆ. ಇದಲ್ಲದೆ ಅವರು ನಿಮ್ಮೊಂದಿಗೆ ಯಾವುದಾದರೂ ಸಮಸ್ಯೆಯನ್ನು ಹೊಂದಿದ್ದರೆ ಅದನ್ನು ಪರಿಹರಿಸಲು ಪ್ರಯತ್ನಿಸುತ್ತಾರೆ ಅಥವಾ ಅವರಿಂದ ದೂರವಿರುವಂತೆ ನೇರವಾಗಿಯೇ ನಿಮಗೆ ತಿಳಿಸುತ್ತಾರೆ. ಕುಂಭ ರಾಶಿಯವರು ಮಾತಿನಲ್ಲಿ ತುಂಬಾ ನೇರ. ತಾವು ತಿಳಿಯಪಡಿಸುವ ವಿಷಯಗಳ ಬಗ್ಗೆ ಸ್ಪಷ್ಟವಾಗಿರುತ್ತಾರೆ. ಬೆನ್ನ ಹಿಂದಿನ ಮಾತನ್ನು ನಂಬುವುದಿಲ್ಲ. ನೀವು ಅವರ ಸ್ನೇಹವನ್ನು ಬಯಸಿದರೆ ನೀವು ಅವರೊಂದಿಗೆ ಸ್ಪಷ್ಟವಾಗಿರಬೇಕು. ನಿಮ್ಮ ನಿಜವಾದ ಮುಖವನ್ನೇ ಅವರಿಗೆ ತೋರಿಸಬೇಕು. ಇಲ್ಲವಾದರೆ ನೀವು ತೊಂದರೆಗೆ ಸಿಲುಕಿದಂತೆ ಸರಿ. ಕುಂಭ ರಾಶಿಯವರನ್ನು ನೀವು ಎಂದಿಗೂ ಕಡಿಮೆ ಅಂದುಕೊಳ್ಳಬೇಡಿ. ಅವರು ತುಂಬಾ ಸ್ಮಾರ್ಟ್. ಯಾವಾಗಲೂ ತಮ್ಮ ಪ್ರತಿಸ್ಪರ್ಧಿಗಳಿಗಿಂತ ಒಂದು ಹೆಜ್ಜೆ ಮುಂದೆ ಯೋಚಿಸುತ್ತಾರೆ. ಅಲ್ಲದೆ ಅವರೊಂದಿಗೆ ವ್ಯವಹಾರಗಳನ್ನು ಮಾಡುವಾಗ ಜಾಗರೂಕರಾಗಿರಿ. ಯಾಕೆಂದರೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಎನ್ನುವುದನ್ನು ಅವರು ಮೊದಲೇ ತಿಳಿದುಕೊಂಡಿರುತ್ತಾರೆ. ಹೀಗಾಗಿ ಅವರನ್ನು ಮರಳು ಮಾಡಲು ಪ್ರಯತ್ನಿಸಬೇಡಿ. ಇವರು ಬಹಳ ಲೆಕ್ಕಾಚಾರ ಮಾಡುವವರು. ತಮ್ಮ ತಪ್ಪುಗಳನ್ನು ಎತ್ತಿ ತೋರಿಸಲು ಎಂದಿಗೂ ನಿಮಗೆ ಅವಕಾಶ ನೀಡುವುದಿಲ್ಲ. ಇವರು ಒಂದು ನಿರ್ದಿಷ್ಟವಾದ ಯೋಜನೆ ಹೊಂದಿದ್ದರೆ ಅದನ್ನು ಕಾರ್ಯಗತಗೊಳಿಸುವ ಮೊದಲು ಎಲ್ಲ ಅಗತ್ಯತೆಗಳನ್ನು ಪರಿಶೀಲಿಸುತ್ತಾರೆ. ನೀವು ಅವರನ್ನು ಮೋಸಗೊಳಿಸಲು ಪ್ರಯತ್ನಿಸಿದರೆ ನೀವೇ ಮೋಸ ಹೋಗುವಿರಿ ಎನ್ನುವುದನ್ನು ನೆನಪಿಡಿ. ಧನಸ್ಸು ರಾಶಿ ಮೀನ ರಾಶಿ ವಿವಾಹ ಮಾಡಲು ಬಯಸಿದರೆ 25ಕ್ಕಿಂತ ಹೆಚ್ಚು ಗುಣಗಳು ಬರುತ್ತದೆ. ಧನು ಮತ್ತು ಮೀನ ರಾಶಿಯ ಜೋಡಿ ನಿಜಕ್ಕೂ ಆಶ್ಚರ್ಯಚಕಿತಗೊಳಿಸುವ ಜೋಡಿಯಾಗಿರುತ್ತದೆ. ಜ್ಯೋತಿಷ್ಯ ಆಸಕ್ತರನ್ನು ಅತಿ ಹೆಚ್ಚು ಕಾಡುವ ಜೋಡಿ ಇದಾಗಿರುತ್ತದೆ. ಇವರನ್ನು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಸಮಯ ವಿನಿಯೋಗಿಸಬೇಕಾಗುತ್ತದೆ. ಧನು ರಾಶಿ ವಾಯು ತತ್ವವಾದರೆ ಮೀನ ರಾಶಿ ಜಲತತ್ವ. ಆದರೂ ಇವರ ಸಂಬಂಧ ಗಟ್ಟಿಯಾಗಿ ನೆಲೆಯೂರುತ್ತದೆ. ಇವರ ನಡುವೆ ಅನ್ಯೋನ್ಯತೆಯು ಅಸೂಯೆ ಹುಟ್ಟಿಸುವ ಮಟ್ಟಿಗೆ ಇರುತ್ತದೆ. ಕೆಲವಣರು ಮೀನ ರಾಶಿಯವರನ್ನು ಜಂಬ ಅಹಂಕಾರ ಇರುವವರು ಎನ್ನುತ್ತಾರೆ. ಇವರ ಬಗ್ಗೆ ಇರುವ ಈ ಮಾತು ಎಳ್ಳಷ್ಟು ನಿಜವಲ್ಲ. ಯಾಕೆಂದರೆ ಇವರು ನಿಜವಾಗಿಯೂ ತಮ್ಮ ಭಾವನೆಗಳನ್ನು ಪ್ರದರ್ಶಿಸಲು ಇಷ್ಟಪಡುವುದಿಲ್ಲ ಎನ್ನುವುದು ಸತ್ಯ. ಇದರರ್ಥ ಭಾವನೆಯಿಲ್ಲದವರು ಎಂದರ್ಥವಲ್ಲ. ತಮ್ಮ ಹೆಚ್ಚಿನ ಸಮಯವನ್ನು ಕುಟುಂಬ ಪ್ರೀತಿಪಾತ್ರರೊಂದಿಗೆ ಕಳೆಯಲು ಇಷ್ಟಪಡುತ್ತಾರೆ. ಇನ್ನೊಂದು ಸಂಗತಿಯೆಂದರೆ ಇವರಿಗೆ ಶಿಸ್ತು ಹಾಗೂ ಪ್ರತಿಷ್ಠೆ ಬಹಳ ಮುಖ್ಯ. ನಿಮ್ಮ ಅವಿವೇಕತನವನ್ನು ಎಂದಿಗೂ ನೋಡಲು ಇಷ್ಟಪಡುವುದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯೂ ಭಾವನೆಗಳನ್ನು ಹೊಂದಿರುತ್ತಾರೆ. ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಮತ್ತು ಅವರು ಆರಾಮವಾಗಿರುವ ವಾತಾವರಣವನ್ನು ಅವಲಂಬಿಸಿರುತ್ತದೆ. ಹೆಚ್ಚು ಗಂಭೀರ ಹಾಗೂ ಸ್ವಭಾವತಃ ಹೆಚ್ಚು ಜವಾಬ್ದಾರಿಯುತ ವ್ಯಕ್ತಿಗಳಾಗಿರುವ ಮೀನ ರಾಶಿಯವರಿಗೆ ಈ ಮಾತು ಒಪ್ಪುವುದಿಲ್ಲ. ಮೀನ ರಾಶಿಯವರು ಯಾವುದೇ ವೆಚ್ಚದಲ್ಲಿ ಅಥವಾ ಕೆಲಸದಲ್ಲಿ ಎಂದಿಗೂ ರಾಜಿ ಮಾಡಿಕೊಳ್ಳುವುದಿಲ್ಲ. ಇವರು ನಿರ್ವಹಣೆಯಲ್ಲಿ ನಂಬಿಕೆ ಇರಿಸುತ್ತಾರೆ ಹಾಗೂ ಎಲ್ಲವೂ ಸರಿಯಾದ ದಾರಿಯಲ್ಲಿ ಇರಬೇಕೆಂದು ಬಯಸುತ್ತಾರೆ. ಇದರರ್ಥ ಅವರು ನೀರಸವಾಗಿರುತ್ತಾರೆ ಎಂದರ್ಥವಲ್ಲ. ಪ್ರತಿಯೊಬ್ಬರೂ ಆನಂದವನ್ನು ಅನುಭವಿಸಲು ತಮ್ಮದೇ ಆದ ಮಾರ್ಗವನ್ನು ಹೊಂದಿರುತ್ತಾರೆ. ಈ ರಾಶಿಯವರು ಇದಕ್ಕೆ ಹೊರತಾಗಿಲ್ಲ. ಇವರು ಕೂಡ ಮೋಜು ಮಸ್ತಿ ಮಾಡಲು ಇಷ್ಟಪಡುತ್ತಾರೆ. ಆದರೆ ಆ ಸಮಯದಲ್ಲಿ ಎಲ್ಲ ವಿಷಯಗಳನ್ನು ಮರೆತು ಬಿಡುವುದಕ್ಕಿಂತ ಹೆಚ್ಚಾಗಿ ಅವರು ನಿಯಮಗಳ ಅಡಿಯಲ್ಲಿ ಇರಲು ಬಯಸುತ್ತಾರೆ. ಇವರೊಂದಿಗಿನ ಸ್ನೇಹದಲ್ಲಿ ಜೀವನದ ನಿಜವಾದ ಅರ್ಥವನ್ನು ಸಹ ತಿಳಿದುಕೊಂಡಿರುತ್ತೀರಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ?
ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.